देवी अहिल्याबाई होलकर के शौर्य तथा बुद्धिमत्ता के आदर्श पूरे समाज के लिए, विशेषकर महिलाओं के लिए प्रेरणा की स्रोत है। उनको हम पढ़े, इतिहास के रूप में शायद उसको लिख के कुछ टॉपर भी बने, लेकिन जिंदगी में अपने आप को पूछना चाहिए कि हम उसको अपने जिंदगी में कितने एग्जीक्यूट किया और उत्तर पीढ़ी के लिए उसी रास्ता को पथेय बनाने के लिए कितने प्रेरणा दी। आज इसीलिए जो विद्युत परिषद को मैं धन्यवाद देना चाहती हूँ। इतिहास को पुनर्जागरण करना चाहिए। हम लोगों का जो सपना है 2047 में विकसित भारत केवल वैज्ञानिक के रूप में नहीं, स्पेस साइंस के रूप में नहीं, टेक्नोलॉजी के रूप में नहीं, हम लोगों का संस्कृति परंपरा, हम लोगों का आधार भारत जो का स्वतंत्र ना, उनका पुराना ग्रंथ, पुराना शैली, पुराना जीने का जो शैली, उसको जीवंत करना, पुनर्जीवित करना। ये जो और एक बार आपने शुरुआत किए हैं, आपको जितने भी धन्यवाद किया जाए शायद कम ही होगा। ರಾಜಕೀಯವಾಗಿರ್ತದೆ, ಹಣಕಾಸು ಮಂತ್ರಿ, ವಿದ್ಯಾಮಂತ್ರಿ, ಗೃಹ ಮಂತ್ರಿ ಅಂತ ಇರ್ತಾರಲ್ವಾ, ಅದೇ ರೀತಿ ನಮ್ಮಲ್ಲಿ ಹೆಣ್ಣನ್ನು ಹೆಂಗೆ ಹೋಲಿಸ್ತೀವಿ ಅಂದರೆ, ಹಣಕಾಸು ಮಂತ್ರಿ ಅಂತಂದರೆ ಯಾರು? ಲಕ್ಷ್ಮಿ. ವಿದ್ಯಾಮಂತ್ರಿ ಅಂದರೆ ಯಾರು? ಸರಸ್ವತಿ. ಅದೇ ರೀತಿ ಗಂಗೆನ ನಾವು ಪೂಜೆ ಮಾಡೋದು, ನೀರನ್ನ ಗಂಗಾ ಮಾತಾ ಅಂತ ಪೂಜೆ ಮಾಡ್ತೇವೆ. ಈ ರೀತಿ ನಾವು ನಮಗೆ ಜನ್ಮ ಕೊಟ್ಟ ಭೂಮಿ ತಾಯಿ ಅಂತ ಹೇಳ್ತೀವಿ. ಇದು ಪ್ರಪಂಚದಲ್ಲಿ ಎಲ್ಲ ದೇಶಕ್ಕಿಂತ ವಿಭಿನ್ನವಾದಂಥ ಧರ್ಮಾಧಾರಿತ ಮಹಿಳೆಯರಿಗೆ ಸಿಗುವ ಗೌರವ ನಮ್ಮ ದೇಶದಲ್ಲಿ ಅಂತ ಹೇಳ್ತಾ, ಇಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಮತ್ತು ಎಲ್ಲ ಮಹಿಳೆಯರು ನೀವೆಲ್ಲ ಪುಣ್ಯವಂತರು ಅಂತೇಳಿ ಎಲ್ಲದರಲ್ಲೂ ಅವರೊಂಥರ ಸ್ವತಂತ್ರವಾಗಿ ಅವರ ಮಾರ್ಕೆಟಿಂಗ್ ಸ್ಕಿಲ್ಸ್ ಭಾಳಷ್ಟು ಕಲ್ತ್ಕೊಂಡಿದ್ದಾರೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಿದ್ದೀವೋ ಅದು ವರ್ಷದಿಂದ ವರ್ಷಕ್ಕೆ ನಮಗೆ ಅದರದ್ದು ಪ್ರತಿಫಲ ಸಿಗ್ತಾ ಇದೆ. ಇವತ್ತು ಸುಮಾರು 40 ಸ್ವಸಹಾಯ ಸಂಘದ ಗುಂಪುಗಳು ಎಲ್ಲ ತಾಲೂಕುಗಳಿಂದ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು 40 ಸ್ಟಾಲ್ಗಳನ್ನು, ಮಳಿಗೆಗಳನ್ನು ಹಾಕಿದ್ದಾರೆ. ಮತ್ತು ನನ್ನ ಈ ಪ್ರಾಡಕ್ಟ್ಗಳು ಕೂಡ ಮಾಡೋಕ್ಕೆ ನಮ್ಮ ಮನೆಯಲ್ಲೇ ಮಾಡೋದ್ರಿಂದ ನನಗಂತೂ ಅವರು ಏನಿಲ್ಲ ಅಂದರೂ ಕೂಡ, ಈಗ ನಾನು ಹೇಳ್ತೀನಿ, ಚೈತ್ರೋತ್ಸವದಲ್ಲಿ ಫುಲ್ಲು ಪ್ರಾಡಕ್ಟ್ ಎಲ್ಲ ನನ್ನ ಖಾಲಿಯಾಗಿತ್ತು. ಆದರೆ ಈಗ ಒಂದು 15 ದಿನದಲ್ಲಿ ಇಷ್ಟು ಐಟಮ್ಸ್ಗಳು ಮಾಡ್ರಿ ಅಂತ ಹೇಳಿದಾಗ ನನಗೆ ಹೆಚ್ಚು ಕಡಿಮೆ ಒಂದು 110 ನನಗೆ 98 ಇದು ಮುದ್ದೆಕೋಲು ಖಾಲಿಯಾಗಿತ್ತು ನನಗೆ ಹೋದ್ಸಲಿ. ಈ ಸಲಿಗೆ ಮಾತ್ರವ ಜಾಸ್ತಿನೇ ಮಾಡಿಸ್ಕೊಂಡ್ಬಂದಿದ್ದೀನಿ. ನನಗೆ ಎಲ್ಲರೆಲ್ಲ ಮಾತ್ರ ತುಂಬ ಸಹಕಾರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟ. ಪಂಚಾಯತಿ ಸರ್, ತರೀಕೆರೆ ತಾಲೂಕು, ಅಮೃತಾಪುರ ಹೋಬಳಿ. ಇವತ್ತು ನಾನು ಪ್ರಾಡಕ್ಟ್ ಮಾಡ್ಕೊಂಬಂದಿರೋದು ರವೆ ಉಂಡೆ, ಉಪ್ಪಿನಕಾಯಿ, ಬೋಟಿ, ಮೆಣಸು, ಮನೆ ಬೆಳೆದಿರೋದೇ ಮೆಣಸು ತೊಗೊಂಬಂದಿದ್ದೀನಿ. ಆಮೇಲೆ ಶೇಂಗಾ ಬೀಜ ಮಾಡ್ಕೊಂಬಂದಿದ್ದೀನಿ ಸರ್. ಆಮೇಲೆ ಖಾರ, ಚಿಪ್ಸ್ ಮಾಡ್ಕೊಂಬಂದಿದ್ದೀನಿ. ಪ್ರಾಡಕ್ಟ್ ಎಲ್ಲ ಮನೆಯದೇ ಯೂಸ್ ಮಾಡ್ಕೊಂಬಂದಿರೋದು. ಹೋಮ್ ಪ್ರಾಡಕ್ಟ್ ಮೇಯ್ನ್ ಇಂಪಾರ್ಟೆಂಟು. ಆರೋಗ್ಯ ಮೇಯ್ನ್ ಕಾಪಾಡೋದಕ್ಕೋಸ್ಕರನೇ ನಾವು ಮನೆಯಿಂದ ಎಲ್ಲ ಐಟಮ್ಸ್ ಮಾಡ್ಕೊಂಡಿರೋದು. ಯಾವುದೂ ಸಹ ಹೊರಗಳಿಂದ ಏನೂ ಐಟಮ್ಸ್ ತೊಗೊಂಬಂದಿಲ್ಲ. ಮನೆ ಏನು ಬೆಳೆದಿದ್ದೀವೋ ಅದನ್ನೇ ಸಹ ಮಾಡ್ಕೊಂಬರೋಕ್ಕೆ ಸಾಧ್ಯ ಆಗಿದೆ ನಮಗೆ.